3 ದಶಕಗಳ ನಂತರ ವಿವಿ ಮತ್ತು ಕಾಲೇಜು ವಿದ್ಯಾರ್ಥಿಗಳ ಸಂಘಗಳ ಎಲೆಕ್ಷನ್ ನಡೆಸಲು ರಾಜ್ಯ ಸರ್ಕಾರ ಈಗ ನಿರ್ಧಾರವನ್ನ ಮಾಡಿದೆ. ಇದ್ರ ಬಗ್ಗೆ ಸಭಾಪತಿ ಹೊರಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ಈಗ 3 ದಶಕದ ನಂತರ ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರಕ್ಕೆ ಕೈ ಹಾಕಿದೆ. ಸರ್, ಏನ್ ಹೇಳ್ತೀವಿ? ಈಗ ನಾವೆಲ್ಲ ವಿದ್ಯಾರ್ಥಿಗಳಿದ್ದಾಗ ಚುನಾವಣೆ ಹಾಕಿದ್ದು, ಅದು 1990 ಮಟ್ಟ ಬಂತವು. ಬಂದಾಗ ಏನಂತ ಇಡೀ ರಾಜ್ಯ ತುಂಬ ಎಲ್ಲ ಹಾಕಿದ್ದು. ಇದು ಬೆಂಗಳೂರಲ್ಲಿ ಈ ಕಡೆ ಕೆಲವು ಕಡೆ ಗಲಾಟೆಗಳದು, ಗಲಾಟೆಗೆ ಬಡದಾಟಾಗಿ ರಕ್ತ ಬರುವಂಗೆ ಕೈಕಾಲು ಮುರಿಯುವಂತೆಲ್ಲ ಅದು ಪರ್ಟಿಕ್ಯುಲರ್ಲಿ ಬೆಂಗಳೂರು. ಇದು ಹೀಗಾದ ಕೂಡ ಅದನ್ನು ಏನು ಮಾಡಿದರು, ಸ್ಟಾಪ್ ಮಾಡಿದರು. ಏನು ಮಾಡಿದ್ರು ಅಂದರೆ ಯಾರು ಮೆರಿಟ್ ಬರ್ತಾರೆ ಅವರು ಜನ ಸೆಕ್ರೆಟರಿ ಇಂಥ ಸೆಕ್ರೆಟರಿ ಇಂಥ ಆಗಬೇಕಂತ. ಅಲ್ಲೇ ಕಲ್ಚರ್ ಸೆಕ್ರೆಟರಿ ಇದೆ, ಯೂನಿಯನ್ ಸೆಕ್ರೆಟರಿ ಇದೆ, ಆಮೇಲೆ ಜನರಲ್ ಸೆಕ್ರೆಟರಿ ಇದೆ, ಹಿಂಗೆ ಬೇರೆ ಬೇರೆ ಎಲ್ಲ ಇದ್ದವು. ಇದನ್ನು ಈಗಿನ ಮಾಡಿದ್ದು ಸೂಕ್ತ ಅಂತ ನನಗೆ ಅನಿಸ್ತಿದೆ. ಯಾಕಂದ್ರೆ ರಾಜಕಾರಣಕ್ಕೆ ಬರುವಂಥವ್ರು ಏನು ರಾಜಕಾರಣ ಟ್ರೈನಿಂಗ್ ಇಲ್ಲ ಹಂಗೆ ಬಂದುಬಿಡ್ತಾರೆ. ಎಲ್ಲೋ ಹೊಲ್ದಾಗ ಕೆಲಸ ಮಾಡೋ ಅಥವಾ ವ್ಯಾಪಾರ ಮಾಡೋ ಮತ್ತೊಬ್ಬನು ಯಾವುದೋ ದುಡ್ಡು ಇದ್ದಾವೆ ಎಲೆಕ್ಷನ್ ಆಗಿ ಬರ್ತಾರೆ. ಬಟ್ ಇದ್ರ ಬೇಸಿಕ್ ನಾಲೆಜ್ ಅವ್ರಿಗೆ ಇದ್ದರೆ ಮುಂದೆ ಇಲೆಕ್ಷನ್ ಕಷ್ಟ ಏನಪ್ಪ ಅನ್ನೋದು ತಿಳ್ಕೊಬೇಕು. ದುಡ್ಡು ಕೊಟ್ಟು ನಾವು ಆರಿಸಿ ಬರ್ತೀವಿ ಅನ್ನೋಂಥ ಭಾಳ ಮಂದಿ ದಿಮಾಕ್ ಐತಿದೆ, ಅದು ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ಮಾಡಿದ್ದು ಸೂಕ್ತ ಐತಿ. ಇದನ್ನು ಪ್ರಾಯೋಗಿಕವಾಗಿ ನೋಡಬೇಕು, 1 ವರ್ಷ 2 ವರ್ಷ ನೋಡಬೇಕು, ಏನೇನು ತಿದ್ದುಪಡಿ ಮಾಡಬೇಕು. ಮತ್ತು ಕಾಲೇಜವ್ರಿಗೆ ಜವಾಬ್ದಾರಿ ಕೊಡಬೇಕು. ಯಾವನಾರು ವಿದ್ಯಾರ್ಥಿ ಅಂತ ಇದನ್ನು ಮಾಡಿದ್ರೆ ಅವನ್ನ ಮತ್ತೆ ಅದರಿಂದ ತೆಗೆಯುವಂಥದ್ದೊಂದು ಅಧಿಕಾರ ನೀಡಬೇಕು. ನಾನು ಸ್ಪೀಕರ್ ಅವರು ಮಾತಾಡಿದ್ದೆವು, ಮೆಡಿಕಲ್ ಕಾಲೇಜಿಗೆ ಹೋಗೋರು ಡಾಕ್ಟ್ರ್ ಹಾಕಾರ, ಇಂಜಿನಿಯರ್ ಕಾಲೇಜ್ ಹೋಗೋರು ಇಂಜಿನಿಯರಿಂಗ್ ಇರ್ತಾವೆ, ಆರ್ಟ್ಸ್ ಸೈನ್ಸ್ ಕಾಲೇಜ್ಗಳಿರ್ತಾವೆ. ಬಟ್ ಪೊಲಿಟಿಕಲ್ ಕಾಲೇಜ್ ಇಲ್ಲ, ಅದಕ್ಕೆ ನಾವು ಒಂದು ರಾಜಕೀಯ ಕಾಲೇಜನ್ನು ತೆಗಿಬೇಕಂತ ವಿಚಾರ ಮಾಡಿದ್ದೀವಿ. ಅದು ಆಗಲಿಲ್ಲ. ಈಗೇನು ಮಾಡ್ಯಾರ, ಇದರಿಂದ ವಿದ್ಯಾರ್ಥಿಗಳಿದ್ದಂಥವ್ರು ಚುನಾವಣೆ ಮಾಡಬೇಕಾದ್ರೆ ಆ ಚುನಾವಣೆ ಮುಖಾಂತರ ರಾಜಕೀಯ ಕಾರಣವನ್ನು ಮುಂದೆ ರಾಜಕಾರಣವನ್ನು ಸೇರಬೇಕಾದಂಥ ಅವಶ್ಯಕತೆ ಇರ್ತೈತಿ. ಇದು ಪ್ರಾಯೋಗಿಕವಾಗಿ ಮಾಡಬೇಕು, ಸಾಧಕ ಬಾಧಕ ನೋಡಬೇಕು. ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಸರಿಪಡಿಸುವಂಥ ಕೆಲಸ ಮಾಡಬೇಕು. ಸಂಪೂರ್ಣವಾದಂಥ ಅಧಿಕಾರವನ್ನು ಕಾಲೇಜ್ ಪ್ರಿನ್ಸಿಪಾಲ್ಗೆ ಅವ್ರ ಸ್ಟಾಫಿಗೆ ಕೊಡಬೇಕು. ಈಗ ಏನು ಬಂದಾಗಿತ್ತು, ಗಲಾಟೆಗಳಾಗ್ತಿದ್ವು, ಮತ್ತು ಹಿಂದೆ ಎಲ್ಲ ಸುಮಾರು ನೀವೇ ಕಣ್ಣಾರೆ ಕಂಡಿದ್ದೀರಿ. ಈಗಾಗಲೇ ಈ ಸದ್ಯದ ರಾಜಕಾರಣದಲ್ಲಿ ಇರುವ ಬಹುತೇಕ ನಾಯಕರು, ದೊಡ್ಡ ದೊಡ್ಡ ನಾಯಕರು ಕಾಲೇಜ್ ಚುನಾವಣೆ ನಡೆಸೇ ಬಂದಿದ್ದು, ಅಲ್ಲಿ ಆಯ್ಕೆಯಾಗೇ ಬಂದಿದ್ದು. ಬಟ್ ಈಗ ಅದನ್ನು ಸ್ಥಗಿತ ಮಾಡಲಾಗಿತ್ತು. ಬಟ್ ಅದನ್ನು CM ಸಿದ್ದರಾಮಯ್ಯ ಅವರ ಸರ್ಕಾರ ಮರುಸ್ಥಾಪನೆ ಮಾಡೋಕ್ಕೆ ಹೊರಟಿದೆ. ಸರ್, ಇದನ್ನು ಸಂಪೂರ್ಣವಾಗಿ ನೀವು ಸ್ವಾಗತ ಮಾಡ್ತಿರೋ ಹೇಗೆ ಅಂತ? ಸರ್, ಒಂದಾನೊಂದು ಕಾಲಕ್ಕೆ 90% ವಕೀಲರು ಬರ್ತಿದ್ರು ಇಲ್ಲಿ ಶಾಸಕರಾಗಿ. 90% ನನಗೆ ಗೊತ್ತೈತಿ, 90% ವಕೀಲಿಕೆ ಮಾಡೋರು ಬರ್ತಿದ್ರು. ಅಂದರೆ ವಕೀಲರು ಅಂದರೆ ಎಲ್ಲರೂ ತಪ್ಪಿದ್ದಿರ್ತಾರೆ. ಈಗ ಅದು ಕಾರಣಾಂತರದಿಂದ ಹೋಯಿತು. ಈಗ ಮಾಡ್ಯಾರ, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಇನ್ನು ಟ್ರೈನಿಂಗ್ ಸರಿಯಾಗಿ ಮಕ್ಕಳಿಗೆ ಆಗಬೇಕು. ಚುನಾವಣೆಯಿಂದ ಏನು ಅಂತ ತಿಳ್ಕೊಬೇಕು. ಕೆಲಸ ಮಾಡಿದರೆ ಆರಿಸಿ ಕಳಿಸ್ತಾರಪ್ಪ ಅನ್ನೋಂಥ ಭಾವನೆ ಬರಬೇಕು. ಅದಕ್ಕೆ ಯೂಸಲಿ BSc 1 BA 1 ಮತ್ತು ಸೆಕೆಂಡ್ ಇಯರ್ ಬರ್ತಾರಲ್ಲ ಅಂಥವ್ರಿಗೆ ಸ್ಕೋಪ್ ಕೊಡಬೇಕು. ಫಸ್ಟ್ ಇಯರ್ ಬಂದವ್ರಿಗೆ ಕೊಡಬಾರ್ದು, PUC ಬಂದವ್ರಿಗೆ ಮಾಡ್ಬೋದು. ಯಾಕಂದ್ರೆ ಇದನ್ನು ಕಲಿಬೇಕು. BA1 BA2 BSc 1 BSc 2 ಆಮೇಲೆ MSc ಯೂನಿವರ್ಸಿಟಿ ಆಗಲಿ, MSc 2 ವರ್ಷದ ಕಲೀಲಿ. ಕಲಿತು ಅದರಿಂದ ಸಾಧಕ ಬಾಧಕ ನೋಡಲಿ. ಏನಾದರೂ ಸರಿ ತಪ್ಪ ಹೆಚ್ಚು ಕಡಿಮೆ ಆದರೆ ಅದನ್ನು ಸರಿಪಡಿಸೋಕೆ ಪ್ರಯತ್ನ ಮಾಡುವಂಥದ್ದೊಂದು ಕಮಿಟಿ ಮಾಡಬೇಕು. ಆ ಕಮಿಟಿ ಉಸ್ತುವಾರಿ ಕಮಿಟಿ ಅನ್ರಿ, ಅದಕ್ಕೂ ಅದು ಏನು ಸ್ಕ್ರೀನಿಂಗ್ ಕಮಿಟಿ ಏನೋ ಕಮಿಟಿ ಮಾಡಬೇಕು. ಆ ಕಮಿಟಿಗೆ ಸಂಪೂರ್ಣ ಅಧಿಕಾರ ಕೊಡಬೇಕು. ಅಂಥ ವಿದ್ಯಾರ್ಥಿಗಳನ್ನ ಅದನ್ನು ಹುದ್ದೆಯನ್ನು ವಾಪಸ್ ತಗೊಳ್ಳೋಂಥ ಕೆಲಸ ಮಾಡಬೇಕು. ಒಂದು ವೇಳೆ ಸಕ್ಸಸ್ ಆದರೆ ಒಳ್ಳೆಯದು, ಆಗದಿದ್ದು ಮತ್ತು ಸರ್ಕಾರಕ್ಕೆ ಅಧಿಕಾರ ಮತ್ತು ವಾಪಸ್ ತಗೋಬೋದು. ಸರ್, ಇದೇ ವಿಚಾರಕ್ಕೆ ಏನು ಕಳೆದ ಡಿಸೆಂಬರ್ನಲ್ಲಿ DCM DK ಶಿವಕುಮಾರ್ ಅವರು ಒಂದು ಸಮಿತಿಯನ್ನು ರಚಿಸಿದರು. ಸಚಿವ ಶರಣ್ ಪ್ರಕಾಶ್ ಅವರ ಪಾಟೀಲ್ ಅವರ ನೇತೃತ್ವದ ಸಮಿತಿ ಆಗಿತ್ತು. ಆ ಸಮಿತಿ ವರದಿಯ ಪ್ರಕಾರ ಮಾಡಬೇಕು ಅಂತ ಈಗ ಸರ್ಕಾರಕ್ಕೆ ವರದಿ ಕೊಟ್ಟಿದೆ ಅಂತ. ಆ ವರದಿ ನನಗೆ ಮಾಹಿತಿ ಇಲ್ಲ. ವರದಿ ಏನೈತೆ ನೋಡಬೇಕು. ಬಟ್ ಆ ವರದಿ ಏನಂದ್ರೆ ಮಕ್ಕಳಿಗೆ ಮುಂದೆ ಇವತ್ತು ರಾಜಕಾರಣ ಹೆಂಗೆ ಬೇಕಂಗೈತಿ. ರಾಜಕಾರಣದಲ್ಲಿ ಶುದ್ಧ ಜನ ಬರಬೇಕು ಅನ್ನೋದು, ತಿಳುವಳಿಕೆದಾಗ ಬರಬೇಕು ಅನ್ನೋದು ಇರಬೇಕು. ಬಟ್ ಅದು ವರದಿ ಕೊಡಲಿ, ಆ ವರದಿ ಪ್ರಕಾರ ಮಾಡಿರ್ಬೋದು. ಒಟ್ಟಾರೆ ನನ್ನ ಅಭಿಪ್ರಾಯದಲ್ಲಿ ರಾಜಕಾರಣಕ್ಕೆ ಮುಂದೆ ಬರಬೇಕಾದ್ರೆ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಚುನಾವಣೆ ಎದುರಿಸಿ ಅದರ ಸಾಧಕ ಬಾಧಕ ಕಷ್ಟ ಏನು, ಒಂದು ಸರಿ ಸೋತ್ರಿಂದ ನಮ್ಮ ಆರಿಸಿ ಬರಬೇಕು ಅನ್ನೋಂಥದ್ದು ಬರ್ತಿದೆ. ಹಾಗಾಗಿ ಅದನ್ನು ಇದು ಪ್ರಾಯೋಗಿಕವಾಗಿ ನೋಡಬೇಕು, ಸರಿ ಅನಿಸಿರು ಮಾಡಬೇಕು. ಇಲ್ಲ ಮತ್ತು ಸರ್ಕಾರದನ್ನು ಮತ್ತು ಯಾಜಿಟ್ ಮಾಡಬೇಕು. ಈಗ ನಾವೆಲ್ಲ 8 ಸರಿ ಆರಿಸಿ ಬಂದೀವಿ. ಯಾಕೆ ಆರಿಸಿ ಬಂದಂತ ನಾವೆಲ್ಲ ಕಾಲೇಜಾಗ ಜನರಲ್ ಸೆಕ್ರೆಟರಿ ಇದ್ದೆವು, ಕಲ್ಚರ್ ಸೆಕ್ರೆಟರಿ ಇದ್ದೆ, ಯೂನಿಯನ್ ಸೆಕ್ರೆಟರಿ ಇದ್ದೆ. ಅವಾಗೆಲ್ಲ ಜನರಿಗೆ ನಮಗೆ ಸ್ಟೂಡೆಂಟ್ ನಮ್ಗೆ ಓಟ್ ಆಗ್ಬೇಕಾದ್ರೆ ನಾವೆಲ್ಲ ಕೆಲಸ ಮಾಡ್ತೀವಿ. ಸಿನೆಟ್ ಸಿಂಡಿಕೇಟ್ಗೆ ಹೋದ್ವಿ, ಚುನಾವಣೆ ಇರ್ತಿತ್ತು. ಅವು ನಾವು ಗೆದ್ದ ನಂತರ 4 ಸರಿ ಚುನಾವಣೆಗೆ ನಾವು ಗೆದ್ದೀವಿ. ಸಿಂಡಿಕೇಟ್ ಇಲೆಕ್ಷನ್ ಮಾಡೇ ಬಂದೀವಿ. ಹಂಗೆ ಇಲೆಕ್ಷನ್ ಮಾಡೋಕ್ಕೆ ಬಂದವ್ರಿಗೆ
ಈಗಿನ ಸಿಂಡಿಕೇಟ್ ಏನಿಲ್ಲ, ವಿ ಸಿ ಆ ಕಡೆ ಇರ್ತಾರೆ, ಆ ಕಡೆ ಮುಖ ಮಾಡ್ತಾರೆ. ಚುನಾವಣೆ ಓಟ್ ತೊಗೊಂಡು ಆರಿಸಿ ಬಂದವ್ರಿಗೆ ಪ್ರಜ್ಞೆ ಇರ್ತದೆ, ಅದಕ್ಕೆ ಓಟ್ ತೊಗೊಂಡು ಆರಿಸಿ ಬರೋದು ಒಳ್ಳೆಯದು. ನೀವು ಹೇಳಿದಂತೆ ನೀವು ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್, ಸಲೀಂ ಅವರು ಈಗ ಸದ್ಯದ ರಾಜಕಾರಣದಲ್ಲಿ ಇರುವ ಬಹುತೇಕರು ಏನು ಕಾಲೇಜು ಚುನಾವಣೆ ಮೂಲಕನೇ ಏನು ರಾಜ್ಯದ ಗಮನವನ್ನು ಸೆಳೆದಿದ್ರು. ಈಗ ಮುಂದೆ ಏನಾದರೂ ಚುನಾವಣೆ ಆಯಿತು ಅಂತಂದರೆ ವಿದ್ಯಾರ್ಥಿಗಳಿಗೆ ನೀವೇನು ಸಂದೇಶ ಕೊಡ್ತೀರಿ? ಭಾಳ ಮಂದಿ ಚುನಾವಣೆ ನಿಂತು ಆರಿಸಿ ಬಂದವ್ರು ಇಲ್ಲಿದ್ರಾಗ. ನಮ್ಮ ಕಾಲಕ್ಕಿದ್ದವ್ರು ಹಳೆ ಮಂದಿ ಅಷ್ಟೇ ಐತಿ. ನಾನಂತ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ನೀವು ಎಲ್ಲರೂ ರಾಜಕೀಯ ಕೆಟ್ಟೈತೆ ಅಂತೇಳಿ ರಾಜಕೀಯ ತಿರಸ್ಕಾರ ಮಾಡ್ತಾರೆ, ಬೈತಾರೆ. ಈಗ ನಾವು ನೇರ್ಚೂರು ಪೈಜಾಮ ಹಾಕೊಂಡವ್ರು ಎಲ್ಲರೂ ಬೈತಿರ್ತಾರೆ. ಅದು ಆಗದಂಗೆ ವಿದ್ಯಾರ್ಥಿಗಳು ನಾಳೆ ಚುನಾವಣೆ ನಿಂತು ಒಳ್ಳೆ ರೀತಿಯಿಂದ ಚುನಾವಣೆ ಮಾಡಿ ರಾಜಕಾರಣಕ್ಕೆ ಬರುವಂಥ ಕೆಲಸವನ್ನು ಮಾಡಿದರೆ ಒಳ್ಳೆ ರೀತಿಯಿಂದ ಚುನಾವಣೆ ಮಾಡಬೇಕು. ಈಗಿನ ಚುನಾವಣೆ ಪದ್ಧತಿಗೆ ಅವರು ಅಳವಡಿಸ್ಕೋಬಾರ್ದು. ತಮ್ಮದೇ ಆದಂಥ ರೀತಿ ನೀತಿಗಳು ನಾನು ಕೆಲಸ ಮಾಡ್ತೀನಿ, ಒಂದು ಪ್ರಮಾಣ ಪತ್ರ ತಯಾರು ಮಾಡಬೇಕು, ನನ್ನ ಆರಿಸಿ ಕಳಿಸಿ ಇಂತಿಂದ ಕೆಲಸ ಮಾಡೋದು, ಆ ಪ್ರಮಾಣ ಪತ್ರ ಇಟ್ಕೋಬೇಕಾದಂಥ ಕೆಲಸ ಮಾಡಬೇಕು, ಅಂದರೆ ಒಳ್ಳೆಯದಾಗತ್ತೆ ಅನ್ನೋ ನನ್ನ ಭಾವನೆ. ಕೊನೆಯದಾಗಿ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಪರವಾಗಿ ಏನು ಮನವಿ ಮಾಡ್ತೀರಿ? ಏನಿಲ್ಲ, ಇವತ್ತು ನಾನು ಉಳಿದಂಥ ರಾಜಕಾರಣ ಮಾತಾಡೋಂಗಿಲ್ಲ. ಇವತ್ತೇನು ತಂದಾರ ಈ ವಿದ್ಯಾರ್ಥಿಗಳಿಗೆ ಒಳ್ಳೆಯದು ಅಂತ ನಾನು ಭಾವಿಸಿದ್ದೀನಿ. ಒಳ್ಳೆಯದು ಮಾಡೋಕ್ಕೆ ಸರ್ಕಾರ ಕೆಲವು ನಿಯಮಗಳನ್ನು ಮಾಡಬೇಕಿಷ್ಟ. ಧನ್ಯವಾದ. ಇದಿಷ್ಟು ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಆಡಿದ ಮತ್ತು ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.